ಎಲ್ಲರೂ ಹೇಗಿದ್ದೀರಾ? ಓಕೆ, ತುಂಬ ದಿನ ಅಂದ್ಕೊಳ್ತಾ ಇದ್ದೆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ. ಫೈನಲಿ ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಂದರೆ ಹೊಸ ವರ್ಷದ ಮೊದಲನೇ ದಿನದಿಂದ. ಹೊಸ ವರ್ಷ ಅಂತ ಜ್ಞಾಪಕ ಬಂತು. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಹಾಗೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದು ಸೆಲ್ಫ್ ಕೇರ್ ವಿಡಿಯೋಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಅಥವಾ ನಾನು ಯಾವ್ದಾದ್ರು ಒಂದು ಟ್ರಿಪ್ಗೆ ಹೋದಾಗ ಅಲ್ಲಿ ನನಗೇನಾದರೂ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದಾಗ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಧೈರ್ಯ ಮಾಡಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಷ್ಟೊಂದು ಧೈರ್ಯ ಬೇಕಾ ಅಂತ. ನನಗೆ ತುಂಬ ಧೈರ್ಯ ಬೇಕು. ಯಾಕೆ ಅಂತಂದರೆ ಬೇಸಿಕಲಿ ಆಮ್ ಅನ್ ಇಂಟ್ರೋವರ್ಟ್. ನಂಗೊಂದು ಫೋಟೋ ಹಾಕೋದೇ ದೊಡ್ಡ ವಿಷಯ ಅಂತಂದರೆ ಯೂಟ್ಯೂಬ್ ಚಾನಲ್ ಅನ್ನೋದಂತೂ ಇನ್ನೂ ದೊಡ್ಡ ವಿಷಯ. ಸೊ ಧೈರ್ಯ ಮಾಡಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಮ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸೀರೆ ಉಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಅಮ್ಮನ ಸೀರೆ, ಸೊ ಇದನ್ನು ಉಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಚಾಟ್ಸ್ ತಿನ್ನಬೇಕು ಅಂತ ಆಸೆ ಆಗ್ತದೆ. ಬಟ್ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಮನಸ್ಸೇನಾದರೂ ಚೇಂಜ್ ಆದರೆ ತಿನ್ನಲ್ಲ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಆ್ಯಕ್ಚುಲಿ ಅದು ನನ್ನ ಫೇವ್ರೆಟ್ ದೇವಸ್ಥಾನ. ನಾನು ಕಾಲೇಜ್ಗೆ ಹೋಗ್ತಿರುವಾಗ ಒಂದೆರಡು ಸತಿ ಹೋಗಿದ್ದೆ ಅನಿಸುತ್ತೆ. ಬಟ್ ಅಲ್ಲಿಗೆ ಹೋದಾಗ ನನ್ನ ಮನಸ್ಸಿಗೇನೋ ನೆಮ್ಮದಿ ಸಿಗುತ್ತೆ. ಹಾಗೆ ಇವತ್ತು ಹೊಸ ವರ್ಷ ಗುರುವಾರ ಬಂದಿರೋದ್ರಿಂದ ರಾಯರ ಮಠಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ರೆಡಿ ಆಗೋಣ. ಇದು ನನ್ನ ಫೈನಲ್ ಲುಕ್. ಅನ್ಫಾರ್ಚುನೇಟ್ಲಿ ಮೈ ಹೇರ್ ಇಸ್ ನಾಟ್ ಹೇರಿಂಗ್ ಟುಡೇ. ಎಷ್ಟೇ ಏನೇ ಮಾಡಿಕೊಂಡು ಚೂರು ಚೆನ್ನಾಗಿ ಕಾಣ್ತಾ ಇಲ್ಲ. ಐ ಡೋಂಟ್ ನೋ ವೈ. ಬಟ್ this is my final look for the day. My first destination ರಾಯರ ಮಠ ಅಲ್ಲ? Yes. ಓಕೆ, ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? He is my bro. ಫಸ್ಟ್ ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ನಿಮಿಷ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಹೋಗ್ತಿರೋ ಡೆಸ್ಟಿನೇಷನ್ ಜಯನಗರ್. ಯಾಕೋ ಚಾಟ್ಸ್ ತಿನ್ಬೇಕಂತ ಅನಿಸ್ತಿದೆ ನಿಂಗೆ? ನನಗೂ ಒಂದು ಸ್ವಲ್ಪ ಶೈ ನೇಚರ್, ಜಾಸ್ತಿ ಮಾತಾಡಲ್ಲ ಗೈಸ್. ಕಾರ್ ಬ್ಯಾಟ್ರಿ ಅನ್ಸುತ್ತೆ, ಸ್ಟಾರ್ಟ್ ಆಗ್ತಿರಲಿಲ್ಲ. ಬಟ್ ಎಂಥ ಒಂದು ಲಕ್ಕಿ ನಾವು ಅಂತಂದರೆ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸಕ್ಕೆ ಹೋಗಿದ್ವಿ. ಅಲ್ಲಿ ಗಾಡಿ ಸ್ಟಾಪ್ ಆಯಿತು. ಮಧ್ಯದಲ್ಲಿ ಏನಾದರೂ ಸ್ಟಾಪ್ ಆಗಿದ್ರೆ ಕಷ್ಟ ಆಗಿರೋದು. ಬಟ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಸ್ಟಾಪ್ ಆದಾಗ ಅಲ್ಲಿರೋರೊಬ್ಬರು ಬಂದು ಹೆಲ್ಪ್ ಮಾಡಿದ್ರು. ಆವಾಗ ಗಾಡಿ ಸ್ಟಾರ್ಟ್ ಆಯಿತು. ಎಸ್, ಥ್ಯಾಂಕ್ ಯು ದೇವ್ರೇ. ಈ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ. ಯಾಕೆ ಅಂದರೆ ತುಂಬ ಟ್ರಾಫಿಕ್. ನಾವು ಹೊರಟಾಗಲೇ 45 ಮಿನಿಟ್ಸ್ ಆಯಿತು. ಗಾಡ್. ರಾಯರ ಮಠಕ್ಕೆ ಹೋಗಿ ವಾಪಸ್ ಬಂದು. ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು. ಅಲ್ಲಿನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಒಂದು ಶಾರ್ಟ್ ವಿಡಿಯೋ ತೊಗೊಂಡೆ ಅಷ್ಟೇ. ಈಗ ನಾವು ಬರುವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲೇ ತುಂಬ ಟೈಮ್ ಆಗೋಯಿತು. ಸೊ ಈಗ ವಾಪಸ್ ಮನೆಗೆ ಹೋಗುವ ಅಂತ ಅಂದ್ಕೊಳ್ತಾ ಇದ್ದೀವಿ. ರಾಯರ ಮಠದಿಂದ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲಿ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಚಾಟ್ಸ್ ತಿನ್ನಲ್ಲ ಅಂತ ಹೇಳಿದೆ. ಬಟ್ ಶಾಪ್ ಓಪನ್ ಇರುತ್ತಲ್ಲ ಗೊತ್ತಿಲ್ಲ, ನೋಡ್ತೀವಿ. ಇಲ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಬೆಳಕು ಬರ್ತಾ ಇಲ್ಲ ಇಲ್ಲಿ. ಸಾರಿ ಗೈಸ್. ಚಾಟ್ ಶಾಪ್ ಓಪನ್ ಇದೆ. ಹೋಗಿ ಮಸಾಲೆ ಪುರಿ ತಿಂದು ಹಾಗೆ ನ್ಯಾಚುರಲ್ಸ್ ಅಲ್ಲಿ ಐಸ್ ಕ್ರೀಮ್ ತಿಂದು ವಾಪಸ್ ಮನೆಗೆ ಹೋಗ್ತಾ ಇರೋದೆ. ದಟ್ಸ್ ಇಟ್ ಫಾರ್ ಟುಡೇ. ಹೀಗಿತ್ತು ನನ್ನ ಹೊಸ ವರ್ಷದ ಮೊದಲನೇ ದಿನ. ಸಿ ಯು.